ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಯಾವಾಗಲೂ ಹೇಳ್ತಿರ್ತೀನಿ, ಅಂದ್ಕೊಳ್ತೀನಿ ವಾರಕ್ಕೆ 2 ಅಥವಾ 3 ವಿಡಿಯೋ ಹಾಕಬೇಕಂತ. ವಿಡಿಯೋಸ್ ಏನೋ ರೆಡಿ ಇರುತ್ತೆ, ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದೇ ಸ್ವಲ್ಪ ಕಷ್ಟ. ಇವತ್ತು ನಮ್ಮ ಚಿಕ್ಕ ತಾತನ ಫ್ಯಾಮಿಲಿ ಜೊತೆಗೆ ನಂಜನಗೂಡಿಗೆ ಬಂದಿದ್ದೀವಿ. ನಂಜನಗೂಡಂತೂ ನಮಗೆ ತುಂಬಾ ಹತ್ತಿರ, ಒಂಥರ ನೀರು ಹೊಳೆ ಆದಿ ಇದ್ದಂಗೆ ಆವಾಗವಾಗ ಹೋಗಿದ್ದು ಬರ್ಬೋದು ಅಂತಾರಲ್ಲ ಹಾಗೆ. ಬೆಳಗ್ಗೆ 6:30ಗೆ ಹೊರಟ್ವಿ ಊರಿಂದ. ಇಲ್ಲಿಗೆ ಬರುವಷ್ಟರಲ್ಲಿ ಒಂದು 7:30 ಆಯ್ತಂತ ಅನಿಸುತ್ತೆ. ಮನೆಯಲ್ಲೇ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಿದ್ವಿ. ಇಲ್ಲೇನು ಮಾಡಲಿಲ್ಲ, ಬಂದು ಕಾಲು ತೊಳ್ಕೊಂಡು ನೀರು ಚಿಮ್ಕಿಸ್ಕೊಂಡು ಹೋಗ್ತಾಯಿದ್ವಿ ದೇವಸ್ಥಾನದ ಕಡೆಗೆ. ಇಲ್ಲಿ ನೋಡಿ, ಇದು ಬಟ್ಟೆ ಬದಲಾಯಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಮಾಡಿರುವಂತಹ ಪೆಟ್ಟಿಗೆಗಳು. ದೇವಸ್ಥಾನದ ನದಿಗಳ ಹತ್ರ ಇದೊಂದು ನೋಡಿದಾಗ ಬೇಜಾರಾಗುತ್ತೆ. ನೋಡಿ ಎಷ್ಟೊಂದು ಬಟ್ಟೆಗಳನ್ನ ಬಿಟ್ಟು ಹೋಗಿದಾರಂತ. ಪಾಪ ಇದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ನದಿಯಲ್ಲಿ ಬಟ್ಟೆ ಬಿಡೋದ್ರಿಂದ ಪಾಪಗಳು ಕಡಿಮೆ ಆಗಲ್ಲ. ಮನಸ್ಸಲ್ಲಿ ಒಳ್ಳೆಯದನ್ನು ಇಟ್ಕೊಂಡು ಎಲ್ಲರಿಗೂ ಒಳ್ಳೆಯದನ್ನು ಬಯಸಿದಾಗ ಮಾತ್ರ, ಒಳ್ಳೆಯದನ್ನು ಮಾಡಿದಾಗ ಮಾತ್ರ ಪಾಪಗಳು ಕಡಿಮೆ ಆಗೋದು. ಹಾಗಿದ್ದಿದ್ರೆ ಎಲ್ಲರೂ ಯಾವ ಕೆಟ್ಟ ಕೆಲಸ ಬೇಕು ಅದನ್ನು ಮಾಡಿ ಬಂದು ಹೊಳೆಯಲ್ಲಿ ಸ್ನಾನ ಮಾಡಿ ಬಟ್ಟೆ ಬಿಟ್ಟು ಹೋಗ್ತಿದ್ರು ಅಷ್ಟೇ. ಅವ್ರವ್ರು ಮಾಡಿದ ಕರ್ಮಗಳಿಗೆ ಇಲ್ಲೇ ಅನುಭವಿಸೇ ಹೋಗ್ತಾ ಇದ್ದಾರೆ. ದಯವಿಟ್ಟು ಯಾರೂ ಈ ಥರ ನದಿಗಳಲ್ಲಿ ಬಟ್ಟೆ ಬಿಡೋದು ಬೇಡ, ನೀರನ್ನು ಕಲುಷಿತಗೊಳಿಸೋದು ಬೇಡ. ಇದೇ ತಿಂಗಳು 30ನೇ ತಾರೀಕು ನಂಜನಗೂಡಲ್ಲಿ ತೇರಿದೆ. ಹಾಗಾಗಿ ತೇರಿಗೆ ರೆಡಿ ಮಾಡ್ತಾ ಇದ್ದಾರೆ. ನಮ್ಮ ದಕ್ಷಿಣ ಕಾಶಿ ನಂಜುಂಡೇಶ್ವರ ಶ್ರೀಕಂಠೇಶ್ವರನ ದೇವಸ್ಥಾನವನ್ನು ಎಷ್ಟು ಸಲ ನೋಡಿದ್ರೂ ಬೇಜಾರಾಗಲ್ಲ. ನಾನು ಚಿಕ್ಕವಳಾಗಿದ್ದಾಗಿಂದ ಇಲ್ಲಿವರೆಗೂ ಜಾಸ್ತಿ ಹೊರಗಡೆ ಸ್ವಲ್ಪ ದೂರದ ಪ್ರಯಾಣ ಮಾಡಿರೋ ದೇವಸ್ಥಾನ ಅಂದರೆ ಬಹುಶಃ ನಂಜನಗೂಡ ಇರಬಹುದು. ನಾನು ವ್ಲಾಗ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ನಂಜನಗೂಡಿಗೆ 3-4 ಸಲ ಬಂದಿದ್ದೀನಿ. ಬಂದಾಗಿನ ವಿಡಿಯೋ ಎಲ್ಲ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ನಮ್ಮ ಚಿಕ್ಕಮ್ಮ ಮತ್ತು ಚಿಕ್ಕಪ್ಪ ಅವರ ಮಗಳಿಗೆ ಯಾವುದೋ ಒಂದು ಟೈಮ್ನಲ್ಲಿ, ಅಂದರೆ ಏನಕ್ಕೆ ಅಂತ ನನ್ನ ವಿಚಾರ ಕೇಳೋದಕ್ಕೆ ಹೋಗಲಿಲ್ಲ, ಅವಳ ತೂಕದ ಬೆಲ್ಲವನ್ನು ತುಲಾಭಾರ ಮಾಡ್ತೀವಂತ ಹರಕೆ ಮಾಡ್ಕೊಂಡಿದ್ರಂತೆ. ಸೊ ಹಾಗಾಗಿ ಇವತ್ತು ಇಲ್ಲಿ ಪೂಜೆ ಇಟ್ಕೊಂಡಿದ್ರು. ಇಲ್ಲಿ ಪೂಜೆ ಮುಗಿಸ್ಕೊಂಡು, ನಂಜನಗೂಡಲ್ಲಿ ಪೂಜೆ ಮುಗಿಸ್ಕೊಂಡು, ಇಲ್ಲೇ ಪರಶುರಾಮಪ್ಪ ಅಂತ ಇದೆ, ಅಂದರೆ ಪರಶುರಾಮ ದೇವಾಲಯ ಇದೆ, ಅಲ್ಲಿ ಹೋಗಿ ನಾನ್ ವೆಜ್ ಮಾಡಿಕೊಂಡು ಊಟ ಮಾಡ್ಕೊಂಡು ಬಂದ್ವಿ. ಅದು ಕೂಡ ಅವರೇ ಮಾಡಿದ್ದು, ಅವರೇ ಹರಕೆ ಮಾಡ್ಕೊಂಡಿದ್ದು. ನಾವೆಲ್ಲ ಮನೆಯಲ್ಲೇ ಸ್ನಾನ ಮಾಡ್ಕೊಂಡು ಬಂದಿದ್ವಿ. ನಮ್ಮ ಚಿಕ್ಕಮ್ಮ ಮತ್ತು ಪೂರ್ವಿ ಎಲ್ಲ ಹರಕೆ ಮಾಡ್ಕೊಂಡಿದ್ದರಿಂದ ಇಲ್ಲೇ ಸ್ನಾನ ಮಾಡಿಕೊಂಡು ಹೊಳೆನಲ್ಲಿ ಆಮೇಲೆ ಬಂದು ಪ್ರದಕ್ಷಿಣೆ ಮಾಡಿ ಆಮೇಲೆ ಮತ್ತೊಮ್ಮೆ ಸ್ನಾನ ಮಾಡಿಕೊಂಡು, ಅಂದರೆ ನಂಜನಗೂಡಲ್ಲಿ ಹೇಗಂತ ಹೇಳಿದ್ರೆ, ಮೊದಲೊಂದು ಸಲ ನೀರಲ್ಲಿ ಮುಳುಗಿ ದೇವಸ್ಥಾನದ ಹತ್ರ ಬಂದು ದೇವಸ್ಥಾನದ ಸುತ್ತ 1 ಸುತ್ತು ಅಥವಾ 3 ಸುತ್ತು ಅಡ್ಡ ನಮಸ್ಕಾರ ಬರ್ತಾರೆ. ಸೊ ಹಾಗೆ ಬಂದರು. ನಾವು ಇವರೆಲ್ಲ ಪೂಜೆ ಮುಗಿಸ್ಕೊಂಡು ಬರುವಷ್ಟರಲ್ಲಿ ನಾವು ಹೋಗಿ ದೇವ್ರ ದರ್ಶನವನ್ನು ಮಾಡ್ಕೊಂಡು ಬಂದ್ವಿ. ಈ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ನನಗೆ ಆಗಲಿಲ್ಲ, ಯಾಕಂದರೆ ಇವ್ರು ಬಂದು ಪೂಜೆ ಮಾಡುವಷ್ಟರಲ್ಲಿ ನಾವು ಆಲ್ರೆಡಿ ದೇವ್ರ ದರ್ಶನ ಮಾಡಿಕೊಂಡು ದೇವ್ರ ಪ್ರಸಾದಕ್ಕೆ ಹೋಗಿದ್ವಿ. ನಮ್ಮ ಚಿಕ್ಕಪ್ಪ ವಿಡಿಯೋ ಮಾಡ್ಕೊಂಡಿದ್ರು, ನಾನು ಕಳಿಸ್ಕೊಂಡೆ ನಿಮಗೆಲ್ಲ ತೋರಿಸ್ಬೇಕಂತ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾವು ಹಿಂದೂಗಳೇ ಹೀಗೆ, ಮನೇಲಿ ಯಾರಿಗಾದರೂ ಒಂಚೂರು ವ್ಯತ್ಯಾಸ ಆದರೂ ದೇವರ ಮೊರೆ ಹೊರಟೋಗ್ತೀವಿ. ಮನುಷ್ಯರು ನಮ್ಮನ್ನು ಕಾಪಾಡ್ತಾರೋ ಕಾಯ್ತಾರೋ ಅದು ನಮಗೆ ಗೊತ್ತಿಲ್ಲ, ಆದರೆ ದೇವರಂತೂ ಕಾಪಾಡ್ತಾನೆ ಅನ್ನೋ ನಂಬಿಕೆ ಈಗಲೂ ಸಹ ಇದೆ. ಎಷ್ಟೋ ವಿಚಾರಗಳಲ್ಲಿ ಆಗಿದೆ. ದೇವರು ಒಳ್ಳೇದು ಮಾಡಿದ್ದಾನೆ. ದೇವರು ಒಳ್ಳೇದು ಮಾಡ್ತಾರೆ ಅಂತ ನಾವು ಪ್ರಯತ್ನ ಪಡದೇ ಇರೋದಲ್ಲ, ನಂಬಿಕೆ ಜೊತೆಗೆ ನಮ್ಮ ಪ್ರಯತ್ನ ಕೂಡ ಇರಬೇಕು. ನಮ್ಮ ಪ್ರಯತ್ನ ಕೂಡ ಇದ್ದಾಗ ಯಾವುದೇ ಕೆಲಸ ಆದರೂ ಖಂಡಿತ ಆಗುತ್ತೆ. ದೇವಸ್ಥಾನದ ಒಳಗಡೆ ಹೋಗೋವರೆಗೂ ವಿಡಿಯೋ ಮಾಡಿಕೊಂಡೆ, ಆದರೆ ಮೂಲ ದೇವರ ವಿಗ್ರಹವನ್ನು ವಿಡಿಯೋ ಮಾಡೋ ಹಾಗಿಲ್ಲ. ಹಾಗಾಗಿ ಒಳಗಡೆ ಹೋದ್ಮೇಲೆ ವಿಡಿಯೋ ಮಾಡ್ಕೊಂಡಿಲ್ಲ. ಈಗ ಹೊರಗಡೆ ಬಂದ್ವಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಯಾರ ಜೊತೆಗೆ ಇರ್ತೀನೋ ಅವ್ರ ಜೊತೆ ಖುಷಿಯಾಗಿ ಇದ್ಬಿಡ್ತೀನಿ, ಎಲ್ಲರಿಗೂ ಅಡ್ಜಸ್ಟ್ ಆಗ್ತೀನಿ. ನಾನು ಯಾವಾಗಲೂ ಹೇಳ್ತೀನಲ್ವ, ನಾವು ಹೇಗೆ ಒಬ್ಬರ ಹತ್ರ ಇರ್ತೀವೋ ಅವರು ಕೂಡ ನಮ್ಮ ಹತ್ರ ಹಾಗೆ ಇರ್ತಾರಂತ. ಸೊ ನನ್ನ ಜೊತೆ ಯಾರು ಬರ್ತಾರೋ ಅವರು ಕೂಡ ಅಷ್ಟೇ ಪ್ರೀತಿಯಾಗಿರ್ತಾರೆ. ಹಾಗಾಗಿ ನನಗೂ ಕೂಡ ಎಲ್ಲರ ಜೊತೆಗೆ ಹೋಗೋದಕ್ಕೆ ಇಷ್ಟ ಆಗುತ್ತೆ. ಎಲ್ಲರೂ ತುಂಬ ಪ್ರೀತಿಯಿಂದ ಇದ್ದರು. ದೇವ್ರ ದರ್ಶನ ಎಲ್ಲ ಮುಗಿದ ಮೇಲೆ ನಾವಿವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ನಾನು ಯಾವುದೇ ದೇವಸ್ಥಾನಕ್ಕೆ ಹೋದಾಗ ಈ ವಿಡಿಯೋ ಅಂತೂ ಮಿಸ್ ಮಾಡಲ್ಲ. ಈ ರೀತಿ ಕಟ್ಟಬೇಡಿ ಅಂತ ಹೇಳ್ತೀನಿ, ಆದರೂ ಕಟ್ತಾನೆ ಇರ್ತಾರೆ. ಇವತ್ತು ದೇವಸ್ಥಾನದಲ್ಲಿ ಪುಳಿಯೋಗರೆ ಪ್ರಸಾದವನ್ನು ಮಾಡಿದರು. ಎಷ್ಟು ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ ಅಂದರೆ, ನಾವು ತಿಂದುಬಿಟ್ಟು ಅಲ್ಲಿ ಹೋಗಿ ಪೌಡರ್ ಎಲ್ಲ ಇಟ್ಟಿದ್ದಾರೆ, ಅದಲ್ಲಿ ತೊಳೆದು ಇಟ್ಟು ಬರಬೇಕು. ಮತ್ತು ಕುಡಿಯೋ ನೀರು ವ್ಯವಸ್ಥೆ ಕೂಡ ಮಾಡಿದ್ದಾರೆ.
ಅಜ್ಜಿ ಮನೆಯಿಂದ ಬೆಳಗ್ಗೆ ತಿಂಡಿಗೆ ಬಾತ್ ಮಾಡ್ಕೊಂಡು ಬಂದಿದ್ರು, ವೆಜ್ ಪಲಾವ್ ಮಾಡ್ಕೊಂಡು ಬಂದಿದ್ರು. ದೇವ್ರ ಪ್ರಸಾದ ಯಾಕೆ ಹಿಂದಾಕ್ಬೇಕಂತ ನಾವು ದೇವಸ್ಥಾನದಲ್ಲಿ ತಿಂದ್ವಿ. ಇಲ್ಲಿ ನೋಡಿ 30ನೇ ತಾರೀಕು ಗೌತಮ ಪಂಚಮಹಾರಥೋತ್ಸವ ಇದೆ, ಮತ್ತೆ ತೆಪ್ಪೋತ್ಸವ ಇದೆ ನಂಜನಗೂಡಲ್ಲಿ. ಶ್ರೀಕಂಠೇಶ್ವರ ಸ್ವಾಮಿ ದೇವರನ್ನ ದರ್ಶನ ಮಾಡಿಕೊಂಡು ಇವಾಗ ಪರಶುರಾಮಪ್ಪನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಪರಶುರಾಮ ಸನ್ನಿಧಿ, ನಾನು ಪರಶುರಾಮಪ್ಪ ಅಂದೆ ಅದೇ ಬರುತ್ತೆ ಬಾಯಿಗೆ. ಇಲ್ಲೂ ಕೂಡ ಒಳಗಡೆ ವಿಡಿಯೋ ಮಾಡ್ಕೊಳ್ಳೋ ಹಾಗಿಲ್ಲ, ಹಾಗಾಗಿ ವಿಡಿಯೋ ಮಾಡ್ಕೊಳ್ಳಿಲ್ಲ. ಇವತ್ತು ಶ್ರೀಕಂಠೇಶ್ವರ ಸ್ವಾಮಿ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ನಾವು ಹೋಗಿದ್ದ ಟೈಮಿಗೆ ಸರಿಯಾಗಿ ಮಹಾಮಂಗಳಾರತಿ ಮಾಡ್ತಿದ್ರು. ದೇವರನ್ನು ನೋಡಿ ನಿಜವಾಗ್ಲೂ ತುಂಬ ಖುಷಿ ಆಯಿತು. ತುಂಬ ಹತ್ತಿರದಿಂದ ಕಣ್ಣು ತುಂಬ ನೋಡಿ ತುಂಬಾ ಸಂತೋಷ ಆಯಿತು. ಪರಶುರಾಮಪ್ಪನ ಗುಡಿಯಲ್ಲಿ ಹೇಗಂತ ಹೇಳಿದ್ರೆ, ಉಪ್ಪು ಮತ್ತು ಬೆಲ್ಲವನ್ನು ನೀರಿಗೆ ಹಾಕ್ತಾರೆ. ಅಲ್ಲೊಂದು ಚಿಕ್ಕದಾಗಿ ನದಿ ಹರಿತಾ ಇದೆ, ಅಲ್ಲಿಗೆ ಹಾಕ್ತಾರೆ. ನಮ್ಮ ಕಷ್ಟಗಳು ಉಪ್ಪು ಮತ್ತು ಬೆಲ್ಲ ಕರಗ್ದ ಹಾಗೆ ಕರಗಿ ಹೋಗಲಿ ಅಂತ. ಇದು ಆವಾಗಿಂದನೂ ಇರುವಂತಹ ನಂಬಿಕೆ. ನಾನು ಬರುವಾಗ ನಮ್ಮಮ್ಮ ಹೇಳಿ ಕಳಿಸಿದ್ರು, ನೀನು ಹಾಗೆ ಹೇಳಿ ಹಾಕ್ಬಿಟ್ಟು ಬಾ ಅಂತ. ಅದಕ್ಕಾಗಿ ನಾನು ಕೂಡ ಹಾಕಿದೆ. ಜನ ಮರುಳೋ ಜಾತ್ರೆ ಮರುಳೋ ಅನ್ನೋ ಹಾಗೆ ಬೇರೆ ದಿನಗಳಲ್ಲಿ ಬಂದರೆ ತುಂಬಾ ರಶ್ ಇರುತ್ತೆ. ಅಂದರೆ ಸೋಮವಾರ ಅಥವಾ ಹುಣ್ಣಿಮೆ ದಿನಗಳಲ್ಲಿ ಜಾತ್ರೆ ಟೈಮ್ನಲ್ಲಿ ಬಂದರೆ ತುಂಬಾ ರಶ್ ಇರುತ್ತೆ ದೇವಸ್ಥಾನ. ಬಟ್ ಇವತ್ತು ಮಂಗಳವಾರ ನಾವು ಹೋಗಿದ್ದು. ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಯಿತು. ಇವತ್ತಂತೂ ಜಾಸ್ತಿ ರಶ್ ಇರಲಿಲ್ಲ, ಬೇಗ ದರ್ಶನ ಆಯಿತು, ಬೇಗ ಬಂದ್ವಿ. ಇಲ್ಲ ಬೆಳಗ್ಗೆಯಿಂದನೂ ಮಾಡಿದ್ದೀನಿ. ನನ್ನ ಫೋನಲ್ಲಿ ಐತೆ, ಸ್ಟೋರೇಜ್ ಇಲ್ಲ ಅಂಥದ್ದೆಲ್ಲೂ ಆದಷ್ಟು ಮಾಡ್ಕೊಳ್ಳೋದು ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ಏನಾದರೂ ಫಂಕ್ಷನ್ಗಳಲ್ಲಿ ಎಲ್ಲರೂ ಜೊತೆ ಸೇರಿದಾಗ ಒಬ್ಬರಲ್ಲ ಒಬ್ಬರು ಒಂದಲ್ಲ ಒಂದು ಕೆಲಸ ಮಾಡ್ಕೋತಿರ್ಬೇಕು. ನಾನು ಚಿಕನ್ ತೊಳ್ಕೊಂಡು ಬರೋಣ ಅಂತ ಬಂದೆ. ಇಲ್ಲಿ ಮತ್ತು ಒಳ್ಕಲ್ಲಲ್ಲಿ ಒಂದು ದೊಡ್ಡಮ್ಮ ಅತ್ತೆ ಎಲ್ಲ ಖಾರ ರುಬ್ತಾ ಇದ್ದಾರೆ. ಇನ್ನು ಮಿಕ್ತವರೆಲ್ಲ ಅಡುಗೆಗೆ ರೆಡಿ ಮಾಡ್ಕೊಂಡಿದ್ದಾರೆ. ಇಲ್ಲಿ ನೀರಿನ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಡುಗೆಗೆಲ್ಲ ನೀರು ಸಿಗುತ್ತೆ. ನಾವು ಕುಡಿಯೋದಕ್ಕೆ ಊರಿಂದನೇ ನೀರು ತಂದಿದ್ವಿ. ಇಲ್ಲಿ ಇಬ್ಬರೇನೋ ಮಾಡ್ತಿದ್ರು, ಏನು ಮಾಡ್ತಾ ಇದ್ದಾರೆ ಅಂತ ನೋಡಿದ್ರೆ ಎರೆಹುಳುವನ್ನು ಎತ್ತುತ್ತಾ ಇದ್ದಾರೆ ಮೀನು ಹಿಡಿಯೋದಕ್ಕೆ. ಎಲ್ಲಪ್ಪ ತಂದೂರಿ ಚಿಕನ್ ಬುಕ್ಕ ಮಾಡೋದೀಗ ಇಷ್ಟು ಮಾಡ್ಕೊಡ್ತೀಯಾ? ಏನು ಮಾಡ್ತಾ ಈಗ? ಬಿಸಿಲಲ್ಲೆಲ್ಲ ಸುತ್ತಾಡ್ಕೊಂಡು ಬಂದಿದ್ವಿ ಅಲ್ವಾ, ತಣ್ಣಗಾಗಲಿ ಅಂತ ಹೇಳಿ ನಮ್ಮ ಚಿಕ್ಕಪ್ಪ ಎಲ್ಲರಿಗೂ ಐಸ್ಕೊಂಡು ಕೊಡಿಸಿದ್ರು. ಮತ್ತು ಟೀ ಕೂಡ ಕಾಯಿಸ್ಕೊಂಡು ಕುಡಿದ್ವಿ. ಮನೇಲಿ ಟೀ ಕಾಫಿನೇ ಕುಡಿಯಲ್ಲ, ಆದರೆ ಹೊರಗಡೆ ಹೋದಾಗ ಎಲ್ಲರ ಜೊತೆ ಕುಡಿಯೋದಕ್ಕೆ ಇಷ್ಟ ಆಗುತ್ತೆ. ಮನೇಲಿ ಬಂದಾಗಲೂ ಅಷ್ಟೇ, ಯಾರು ಫ್ರೆಂಡ್ಸ್ ಅಥವಾ ರಿಲೇಟಿವ್ ಬಂದರೆ ಅವ್ರ ಜೊತೆ ಕಾಯಿಸ್ಕೊಂಡು ಕುಡಿಯೋದಕ್ಕೆ ಇಷ್ಟ ಆಗುತ್ತೆ. ಅಡುಗೆ ಎಲ್ಲ ಆದಮೇಲೆ ಅಲ್ಲೇ ಮರದ ಕೆಳಗಡೆ ಎಡೆನ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ನನಗಂತೂ ತುಂಬ ಹಸಿವಾಗ್ತಿತ್ತು. ಫಸ್ಟ್ ಪಂಕ್ತಿನಲ್ಲೇ ಕುತ್ಕೋದ್ರು. ಊಟಕ್ಕೆ ಫಸ್ಟೇ ಇರಬೇಕಂತ ಹೋಗಿ ಕುತ್ಕೊಂಡೆ. ಊಟ ಅದು ದೇವಸ್ಥಾನ ಅಂದಮೇಲೆ ಊಟ ತುಂಬ ಚೆನ್ನಾಗಾಗುತ್ತೆ. ಊಟ ತುಂಬ ಚೆನ್ನಾಗಿತ್ತು. ನೋಡತ್ತೆ ಮತ್ತೆ ನೀವು ಬಡಿಸ್ತಾ ಇದ್ದೀರಾ ಅದಕ್ಕೆ. ಓ ನಮ್ಮ ಸಚ್ಚಿ ಬಡಿಸ್ತಾವನೆ. ಮೂಳೆ ಹಿಡ್ಕೊಳ್ತೀರಾ? ಆಯ್ತಾಯ್ತು, ಆಮೇಲೆ ಹಂಗಾರೆ ಎಲ್ಲ ಕರೆಕ್ಟಾಗಿ ಆಯ್ತಾ? ಸಾಂಬಾರು ಸಪ್ಪೇನಾ? ಎಲ್ಲರದು ಊಟ ಆದಮೇಲೆ ಅಲ್ಲೇ ಅಕ್ಕಪಕ್ಕ ಸ್ವಲ್ಪ ಜನ ಬಂದರು, ಅವ್ರಿಗೂ ಕೂಡ ಸ್ವಲ್ಪ ಊಟ ಹಾಕ್ಕೊಟ್ವಿ. ಅದಾದಮೇಲೆ ಮನೆಗೆ ಪಾರ್ಸಲ್ನ ಮತ್ತೆ ಎಲ್ಲರ ಮನೆಗೂ ಸ್ವಲ್ಪ ತುಂಬ್ತಾ ಇದ್ದಾರೆ. ನಮ್ಮ ಮನೆಗೂ ಕೂಡ ಪಾರ್ಸಲ್ ಬಂದಿತ್ತು. ನಿಮಗೆ ವಿಡಿಯೋ ಮಾಡ್ಕೊಂಡು ತೋರಿಸೋಣ ಅಂದ್ಕೊಂಡೆ, ಮರ್ತುಬಿಟ್ಟೆ. ಆಯ್ತಾಯ್ತು. ಅಡುಗೆ ಊಟ ಎಲ್ಲ ಆದಮೇಲೆ ಪಾತ್ರೆ ತೊಳೆಯೋ ಸರ್ದಿ. ಇವಾಗ ದೊಡ್ಡಮ್ಮ ಮತ್ತು ನಾನು ಹೋಗಿ ಪಾತ್ರೆ ತೊಳ್ಕೊಂಡ್ವಿ. ಯಾರ ಕಡೆಯಿಂದ ಸ್ಪ್ರೈಟ್ ಪಾರ್ಟಿ? ಯಾರ ಕಡೆಯಿಂದ? ಸಚಿನ್ ಕಡೆಯಿಂದ. ಥ್ಯಾಂಕ್ಸ್ ಹೇಳ್ರಪ್ಪ. ಇವತ್ತಿನ ದಿನ ತುಂಬಾ ಖುಷಿ ಆಯಿತು. ಚಿಕ್ಕ ಪಾರ್ಟಿ ಆದರೂ ದೊಡ್ಡ ಸಂತೋಷ ಸಿಕ್ತು. ರೋಡಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಜೊತೆಗೆ ಬೇವಿನ ಮರಗಳನ್ನ ಸಾಲಾಗಿ ನೆಟ್ಟಿದ್ದಾರೆ. ಎಷ್ಟು ಚೆನ್ನಾಗಿ ಚಿಗುರಿದೆ ಅಂದರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು.
ಇದೇನಿದು ಮನೆ ಹತ್ರ ಎಲ್ಲ ಗಲೀಜು ಮಾಡ್ಕೊಂಡಿದ್ದಾರೆ ಅಂತ ನೋಡ್ತಿದ್ದೀರಾ? ನಮ್ಮ ಮನೆಗೆ ಏನೋ ಹೊಸದಾಗಿ ಬಂದಿದೆ, ಅದೇನು ಅಂತ ತೋರಿಸ್ತೀನಿ ಬನ್ನಿ. ಮೊನ್ನೆ ಅಂತೂ ಫುಲ್ಲು ಎಲ್ಲ ಗಲೀಜಾಗ್ಬಿಟ್ಟಿತ್ತು ಹೊಟ್ಟಿಂದ. ಬಟ್ ಇವಾಗ ಸ್ವಲ್ಪ ಆಗಿದೆ. ಇಲ್ಲಿ ನೋಡಿ ಕಾಟ್ ಮಾಡಿಸಿದ್ದೀವಿ. ಸಿಂಗಲ್ ಕಾಟ್ ಇದು, ಡಬಲ್ ಕಾಟ್ ಅಲ್ಲ. ರೆಡಿ ತಂದರೆ ಅಷ್ಟು ಬಾಳಿಕೆ ಬರಲ್ಲ ಅಂತ ಹೇಳಿಬಿಟ್ಟು ನಮ್ಮನೆ ಮರದ ಕೆಲಸ ಎಲ್ಲ ಮಾಡಿದ್ರಲ್ವ, ಅವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ. ನಾನೇ ಮಾಡಿಕೊಡ್ತೀನಿ ಅಂತ ಹೇಳಿ ಸಾಮಾನು ತರಿಸಿ ಮನೆಯಲ್ಲೇ ಮಾಡಿಸಿದ್ದು. ಇದು ತುಂಬ ವರ್ಷ ಬಾಳಿಕೆ ಬರುತ್ತೆ. ರೆಡಿ ತರೋದಾದರೆ ಜಾಸ್ತಿ ವರ್ಷ ಬಾಳಿಕೆ ಬರಲ್ಲ, ಬೇಗ ಕುಟ್ಟು ಬಂದುಬಿಡುತ್ತೆ. ಆಮೇಲೆ ಸ್ಪೇಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ದೊಡ್ಡದಾಗಿ ಮಾಡಿಕೊಟ್ಟಿದ್ದಾರೆ. ಸಿಂಗಲ್ ಕಾಟೇನೆ ಇದು. ಅಂಟಿಸಿದ್ರು, ಅದಕ್ಕೆ ಇಲ್ಲಿ ನಿಮಗೆ ಕಲೆಗಳಾದ ಥರ ಕಾಣಿಸ್ತಿದೆ. ನಾವು ತೊಗೊಂಡು ಮಾಡಿಸಿರೋದ್ರಿಂದ ಇದು ಪ್ಲೇವುಡ್ಡು, ರೋಸ್ವುಡ್ದು. ಕಾಟ್ ಮಾಡಿಸಿದ್ಮೇಲೆ ಬೆಡ್ ಥರದೇ ಇರೋದಕ್ಕಾಗುತ್ತಾ? ನಾನು ಹತ್ತಿಲಿ ಮಾಡಿಸೋಣ ಅಂತ ಅಂದ್ಕೊಂಡೆ, ಆದರೆ ಅವರೇನೆ ಬೇಡ, ಬೆಡ್ ತಂದು ಹಾಕಿ ಚೆನ್ನಾಗಿರುತ್ತೆ ಇದಕ್ಕೆ ಅಂತ ಹೇಳಿದ್ರು. ಹಾಗಾಗಿ ಬೆಡ್ ತಂದು ಹಾಕಿದ್ದು. ಯುಗಾದಿ ಹಬ್ಬದಲ್ಲಿ ನಾನು ಒಬ್ಬಟ್ಟು ಹೇಗೆ ಮಾಡಿದೆ ಮತ್ತು ಯುಗಾದಿ ಹಬ್ಬಕ್ಕೆ ಸ್ಪೆಷಲಾಗಿ ಏನು ನಮ್ಮ ಮನೆಗೆ ಬಂದಿದೆ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ದಿನ ಎಡಿಟ್ ಮಾಡೋದಕ್ಕಾಗಿಲ್ಲ. ಧನ್ಯವಾದಗಳು.